ಯಾಕಪ್ಪ ಉಪವಾಸ ಮಾಡ್ತಿದ್ದಿ? ಅಯ್ಯೋ ಅದಕ್ಕೆ ಇದ್ದಾಗ ಮಾಡ್ಬಿಡ್ದ ಹೋಗಪ್ಪ ಚೆನ್ನಾಗಿರ್ತಿ ಕಣ, ಚೆನ್ನಾಗಿರ್ತಿ ಕಣ. ಹೋಗು. ಈಗಲೂ ಎಳ್ದಾಡ್ತಾನೆ ದಾಟಕ್ಕೆ ಬರೀ ಆಗೋದೇ ಕಾಲು. ಅದಕ್ಕೆ ನಿಲ್ಲಾಗೋಯ್ತು ಅಂತ. ಸರಿ ಇದ್ದಿ, ಚೆನ್ನಾಗಿರ್ತಿ ಕಣ. ಹೋಗಿ ಊಟ ಮಾಡು. ಅವ್ರು ಮಾಡೋದೇ ಮಧ್ಯಾಹ್ನ. ಎಲ್ರ ಮನೇಲಿ ಇದೇ ಪ್ರಾಬ್ಲಮ್ ಅಲ್ವಾ? ಹಬ್ಬದ ದಿನ ಬೆಳಿಗ್ಗೆ ಹೊತ್ತು ಊಟನೂ ಇಲ್ಲ, ತಿಂಡಿನೂ ಇಲ್ಲ. ಮಧ್ಯಾಹ್ನ ತನಕ ಉಪವಾಸನೇ ಆಗಿರ್ತದೆ ಎಲ್ಲ ಹಬ್ಬದಲ್ಲೂ. ಈ ಸಂಜೆ ತನಕ ಉಪವಾಸ ಮಾಡ್ತಾರೆ ಅಷ್ಟೇ. ಇನ್ನು ಅರ್ಧ ಗಂಟೆ ಅಷ್ಟೇ. ಉಪವಾಸ ಗಿಪ್ಪಾಸ ಎಲ್ಲ ಏನು ಬೇಡ, ನಿಮ್ದೇ ಹೋಗಿ ಊಟ ಮಾಡು. ನಿಮಗೆ ಆಗುತ್ತೆ, ನನಗೂ ಯಾಕ್ರೆ ಊಟ ಮಾಡ್ರಿ ಅಂತಂದ್ರೆ ಹತ್ರ ಒಂದು ಸ್ವಲ್ಪ ಹೊತ್ತು ಹಸಿತೀನಿ ಅಂದರೆ ಒಂದು ಅರ್ಧ ಗಂಟೆ ಯಾರು ಓದಿ ಹಸಿರಿ ಅಂತ. ಏನು ಬೇಡ, ಹೋಗಪ್ಪ ಊಟ ಮಾಡಕ್ಕಪ್ಪ. ನಾ ಮಾಡ್ತಿದ್ದೀನಲ್ಲ ಬಿಡು ಉಪವಾಸನ. ಮನೇಲಿ ಒಬ್ರು ಮಾಡಿದ್ರೆ ಸಾಕು, ಎಲ್ಲರೂ ಮಾಡೋ ಅವಶ್ಯಕತೆ ಇಲ್ಲ. ಬಾಳಾಳ್ತಾರೆ ಪಚ್ಚಬಾಳ ಯಾವ್ದಾರ ತಗೊಬರ್ಬೇಕು, ನಾನು ಮರ್ತ್ಕೊಂಬಂದೆ. ಕುಮಾರ ತಗೊಬರ್ತಾನೆ. ಪಚ್ಚಬಾಳ ಯಾಕೆ ಮಾಡು ಜಾಗರಣೆನ. ನಾನು ಮಾಡದೇ ಇರಲಿ, ನೀನು ಮಾಡು. ಇನ್ನೇನು ಉಪವಾಸನೆ ಮಾಡಕ್ಕೆ ರೆಡಿ ಇದ್ದಿ, ಮಾಡು. ಟಿವಿ ನೋಡು, ಹಾಕ್ತಾರೆ ಭಕ್ತ ಸಿರಿಯಾಳ, ಭಕ್ತ ಕುಂಬಾರ, ದೇವರು ಕೊಟ್ಟ ಕಣ್ಣಪ್ಪ. ಚೆನ್ನಾಗಿರೋದ, ಅದೇನು ಇಂಟ್ರೆಸ್ಟ್ ಆಗಿರೋ ಟಿವಿ ನೋಡೋದು. ಈಗ ಎಲ್ಲ ಅಪ್ಡೇಟ್ ಆಗೋಗಿದ್ದೀರಿ. ಬರೀ ಮೊಬೈಲ್ ನೋಡ್ಕೊಂಡು ಜಾಗರಣೆ ಮುಗಿಸ್ತೀರಿ ನೀವು. ಬರೀ ಮೊಬೈಲಲ್ಲಿ ಏನು ಬರ್ತಾರ ಅದು ಕೇಳ್ಕೊಂಡು ಕಾಲ ಕಳೆಯೋದು. ಈಶಾ ಫೌಂಡೇಶನ್ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಜಾಗರಣೆನ. ನೈಟ್ ಎಲ್ಲ ರೆಡಿ ಮಾಡ್ಕೊಂಡಿರೋ ನಾನೇ. ಏನು ಮಾಡ್ಕೊಂಡಿದ್ಯಾ? ಏನು ಮಾಡಿದಿ? ಎಲ್ಲೆಲ್ಲಿ ಇದೈತದೆ ಎಲ್ಲ ಡಿಲೀಟ್ ಮಾಡಿ. ಹಾಂ, ಈಗ ಗೊತ್ತಾಗ ಚೆನ್ನಾಗಿ ಬರ್ತೈತಾ? ಮೊಬೈಲಲ್ಲೇ ನೋಡು. ಮೊಬೈಲಲ್ಲೇ ನೋಡ್ಕೊಂಡು ನೈಟೆಲ್ಲ ನಿದ್ದೆ ಮಾಡ್ಬಿಡ, ಜಾಗರಣೆ ಮಾಡು. ಯಾರು ನಿದ್ದೆ ಆವಾಗ ನಿದ್ದೆ ಹೇಳ್ತದೆ, ಈಗ ಆಗಲ್ಲ. ಯಾವಾಗ? ಚೆನ್ನಾಗಿದ್ದಾಗ. ಈಗಾಗಲ್ಲ, ನಡನ ಬಿಗಿಲ್ಲ, ಪಡ್ಸ್ಕೊಂಡ್ಯಾ?